ಶಿವಮೊಗ್ಗ ನಗರದ ಬೈಪಾಸ್ನಲ್ಲಿ ಮತ್ತೊಂದು ಹೊಸ ಸೇತುವೆ ನಿರ್ಮಾಣವಾಗಿದೆ. ಬರೋಬ್ಬರಿ 20 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗಿದ್ದು, ಈ ದಿನ ಸಂಸದ BY ರಾಘವೇಂದ್ರ ಅವರು ಸೇತುವೆಯನ್ನು ಲೋಕಾರ್ಪಣೆ ಮಾಡಿದರು. ತುಂಗಾ ನದಿಗೆ ಅಡ್ಡಲಾಗಿ ಈ ಹೊಸ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಈ ವೇಳೆ ಶಾಸಕ SN ಚನ್ನಬಸಪ್ಪ ಸೇರಿದಂತೆ ಹಲವಾರು ಅಧಿಕಾರಿಗಳು ಈ ವೇಳೆ ಪಾಲ್ಗೊಂಡಿದ್ದರು. ಸುಮಾರು ಈಗ ನಮ್ಮ ಬೈಪಾಸ್ ರೋಡಲ್ಲಿ 20.12 ಕೋಟಿ ಅಂದರೆ 20 ಕೋಟಿ 12 ಲಕ್ಷ ಖರ್ಚು ಮಾಡಿ 280 ಮೀಟರ್ ಉದ್ದ 12 ಮೀಟರ್ ಅಗಲ ಈ ಒಂದು ಬೈಪಾಸ್ ರೋಡಲ್ಲಿ ಏನು ಉದ್ಘಾಟನೆ ಬೆಳಗ್ಗೆ ನಾವು ನಮ್ಮ ಶಾಸಕರು ಮಾಡಿದ್ವಿ. ಅದೇ ರೀತಿ ಪಕ್ಕದ ಹಳೆ ಸೇತುವೆ ಏನಿದೆ ಅದಕ್ಕೆ ಮೊನ್ನೆ 3.25 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಂದರೆ ಹಳೆ ಸೇತುವೆನ ಉಳಿಸ್ಕೊಳ್ಲಿಕ್ಕೆ ಅದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಇನ್ನೂ 100 ವರ್ಷ ಅದಕ್ಕೆ ಬಾಳಿಕೆ ಬರಲಿಕ್ಕೆ ಏನು ಬೇಕು ಅದು ಕೂಡ 3.25 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ಹೈಟನ್ನು ಹೆಚ್ಚಿಗೆ ಮಾಡಿ ಅದನ್ನು ಲೆವೆಲ್ ಮಾಡಿ